ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳೇ, ಇವತ್ತಿನ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ದ ಸೇಫೆಸ್ಟ್ ಮಾರ್ಕ್ಸ್ ಇನ್ KCET ಟು ಗೆಟ್ ಎ ಗುಡ್ ರ್ಯಾಂಕ್. ಸೊ ನೀವು ಯಾವುದೋ ಒಂದು ರ್ಯಾಂಕ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ದ ಸೇಫೆಸ್ಟ್ ಮಾರ್ಕ್ಸ್? ಸೊ ನಾನು ಇದು ಬೇಸ್ಡ್ ಆನ್ KCET 2023-2024 because 2023 is more important for you than 2024, and also based on, so recently we conducted a test, free mock test for everyone. ಸೊ ಆಲ್ಮೋಸ್ಟ್ ಒಂದು 5,000 ಸ್ಟೂಡೆಂಟ್ಸ್ ತೊಗೊಂಡು ಟೆಸ್ಟ್ ತೊಗೊಂಡಿದ್ದಾರೆ. ಅದರ ರಿಸಲ್ಟ್ಸ್ ಮೇಲೆ ಬೇಸಿಸ್ ಮೇಲೆ ತೊಗೊಂಡು ವಾಟ್ ಈಸ್ ದ ಸೇಫೆಸ್ಟ್ ಮಾರ್ಕ್ಸ್ನ ಡಿಸ್ಕಸ್ ಮಾಡ್ತೀನಿ. ಕ್ವಿಕ್ಕಾಗಿ ಡಿಸ್ಕಸ್ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವೀಡಿಯೋ ಮಕ್ಕಳೇ. ಸೊ ನಾನು ಹೇಳ್ತೀನಿ, ಇಟ್ಸ್ ಲೈಕ್ ಐ ಓಪನಿಂಗ್ ವೀಡಿಯೋ ಅಂತ. ನೀವು ಅನ್ಕೊಂಡಿರ್ತೀರ ಅಷ್ಟು ಮಾರ್ಕ್ಸ್ ಬರಬೇಕು, ಇಷ್ಟು ಮಾರ್ಕ್ಸ್ ಬರಬೇಕು ಅಂದ್ಬಿಟ್ಟು. ಯು ಸಿ ದಿಸ್ ಅನಾಲಿಸಿಸ್, ಯು ಅಂಡರ್ಸ್ಟ್ಯಾಂಡ್ ಮಕ್ಕಳೇ. ಓಕೆ, ಆ್ಯಂಡ್ ಐ ನೋ ದಟ್ ಲಾಟ್ ಆಫ್ ಯು ಆರ್ ವೇಟಿಂಗ್ ಆ್ಯಕ್ಚುಲಿ. ಸರ್, ವಿ ವಾಂಟ್ ಟೀಚಿಂಗ್ ಫ್ರಮ್ ಯು ಫಾರ್ KCET ಅಂತ. ಎಸ್ ಮಕ್ಕಳೇ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಟೀಚಿಂಗ್ ಫಾರ್ ಒನ್ ಶಾರ್ಟ್ ಲೆಕ್ಚರ್ಸ್ ಮಾಡ್ತೀನಿ. ಸೊ ಆ್ಯಂಡ್ ಬಿಕಾಸ್ ಯಾಕೆ ಲೇಟ್ ಆಯಿತು ಸರ್ ಅಂತ ಕೇಳಿದ್ರೆ ನೀವು ಹೇಳ್ಬೋದು. ವಾಟ್ ದ ರೀಸನ್ ಇಸ್ ದಟ್ ಮಕ್ಕಳೇ. ಸೊ ಬಿಕಾಸ್ ಸೊ ವೆನ್ ವಿ ನಮ್ಮದೇ KCET ಕ್ರ್ಯಾಶ್ ಕೋರ್ಸ್ ಇದೆ, ಆ್ಯಂಡ್ ಸೊ ವೆನ್ ವಿ ಲಾಂಚ್ ದ ಕ್ರ್ಯಾಶ್ ಕೋರ್ಸ್ ತುಂಬ ಜನ ಮಕ್ಕಳು ತುಂಬ ಎಂಕ್ವೈರೀಸ್ ಮಾಡ್ತಾ ಇರ್ತಾರೆ. ವಿ ಡೋಂಟ್ ಹ್ಯಾವ್ ಎ ಟೀಮ್ ಆಫ್ ಲೈಕ್ 20 ಪೀಪಲ್ or 30 ಪೀಪಲ್ ಟು ಮ್ಯಾನೇಜ್ ಎವ್ರಿಥಿಂಗ್. ಆ್ಯಂಡ್ ತುಂಬ ಕಾಲ್ಸ್ ಇರುತ್ತೆ, ತುಂಬ ಪ್ರೆಷರ್ ಇರುತ್ತೆ. ಒಂದು ಮಗು 10-20 ಸತಿ ಕಾಲ್ ಮಾಡ್ತಾರೆ, ಆಯಿತಾ. ಆ್ಯಂಡ್ ಪೇರೆಂಟ್ಸು ಅಷ್ಟೇ, ಒಂದು ಕೋರ್ಸ್ ತೊಗೊಬೇಕಾದ್ರೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಮಾಡ್ತಾರೆ. ಬಿಕಾಸ್ ಸಿಂಪ್ಲಿಫೈಡ್ ಮೈಂಡ್ಸ್ ಅನ್ನೋದು, ಬಿಕಾಸ್ ತುಂಬ ಜನ ದೇ ಡೋಂಟ್ ಸಿ ಇನ್ ದ ನ್ಯೂಸ್ ಪೇಪರ್ಸ್, ಇಟ್ಸ್ ಡಸಂಟ್ ಕಮ್ ಇನ್ ದ TV ಚಾನಲ್ಸ್ ಅಲ್ವಾ. ಸೊ ಅದರಿಂದ ವೆನ್ ವಿ ಸೇ ಇಟ್ಸ್ ವೆರಿ ಲೆಸ್ ಪ್ರೈಸ್ ಅಂದರೆ ದೇ ಡೋಂಟ್ ಬಿಲೀವ್. ಓಕೆ, ದಟ್ ಇಸ್ ಅ ಪ್ರಾಬ್ಲಮ್, ಆಯಿತಾ. ಸೊ ಲಾಟ್ ಆಫ್ ಪೀಪಲ್ ಗೋ ಟು ಆಫ್ಲೈನ್ ಸೆಂಟರ್, ಪೇ 30,000-40,000, ದೇ ಡೋಂಟ್ ಟೀಚ್ ಎನಿವೇರ್, ಬಟ್ ದೇ ಡೋಂಟ್ ಆಸ್ಕ್ ಕ್ವಶನ್ಸ್. ಬಟ್ ವಿ ಆಸ್ಕ್ ಹಿಯರ್ ಆದರೆ ಲಾಟ್ಸ್ ಆಫ್ ಕ್ವಶನ್ಸ್ ಇರುತ್ತೆ, ಅದೆಲ್ಲ ರೆಸ್ಪಾನ್ಸ್ ಮಾಡಿ ತುಂಬ ಇದೆಲ್ಲ ಮುಗಿಸೋದು ತುಂಬ ಟೈಮ್ ಇರುತ್ತೆ. ಸೊ ಲಾಟ್ ಆಫ್ ಪ್ರೆಷರ್ ಇರುತ್ತೆ ಇನಿಷಿಯಲ್ ಡೇಸ್. ದಟ್ಸ್ ವೈ ಐ ಕುಡ್ ನಾಟ್ ಕಮ್, ಬಟ್ ಐ ಹೋಪ್ ನೆಕ್ಸ್ಟ್ ಇವೆಲ್ಲ ಆಗೋದಿಲ್ಲ ಬಿಕಾಸ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಲಿಟಲ್ ಬಿಟ್, ಅದಕ್ಕೋಸ್ಕರ. ಆ್ಯಂಡ್ ಸೊ ಅದಕ್ಕೋಸ್ಕರ ಡಿಲೇ ಆಯಿತು ಮಕ್ಕಳು. ಸೊ ಡು ನಾಟ್ ವರಿ. ಸೊ ಐ ಆಮ್ ಗೋನ್ ಟೀಚ್ KCET ಮೇಜಾರಿಟಿ ಹೈಯೆಸ್ಟ್ ವೇಟೆಡ್ ಚಾಪ್ಟರ್ಸ್. ನಿಮ್ಗೆ ಯಾವ ಚಾಪ್ಟರ್ಸ್ ಕಮೆಂಟ್ ಮಾಡಿ, ಆ ಹೈಯೆಸ್ಟ್ ವೇಟೆಡ್ ಚಾಪ್ಟರ್ ತೊಗೊಂಡು ಐ ಟ್ರೈ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಮೇಜರ್ಲಿ ಶಾರ್ಟ್ಕಟ್ಸ್. ಸೊ ಮೇಜರ್ಲಿ ವಾಟ್ ಈಸ್ ಫೇಮಸ್ RP ಸರ್ ಅಂತ ತುಂಬ ಜನ ಮಕ್ಕಳು, ಇಫ್ ಯು ಆಸ್ಕ್ ಎನಿವನ್ ಹೂಸ್ ಟೇಕನ್ ದ ಕೋರ್ಸ್, ಸೊ ಶಾರ್ಟ್ಕಟ್ಸ್ ಎಲ್ಲ ಕ್ವಶನ್ನು ಮೋರ್ ದ್ಯಾನ್ 2 to 3 ಮೆಥಡ್ಸ್, ಔಟ್ ಟು ಸಾಲ್ವ್ 1 minute. ಸೊ ಆ ಶಾರ್ಟ್ಕಟ್ಸಲ್ಲಿ ಟೀಚ್ ಮಾಡ್ತೀನಿ. ಐ ಟ್ರೈ ಟು ಕಂಪ್ಲೀಟ್ ಮೆಜಾರಿಟಿ ಚಾಪ್ಟರ್ನ 1 ಶಾರ್ಟಲ್ಲಿ ನಾನು ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಎಲ್ಲ ವೀಡಿಯೋಸು ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ KCET ಯೂಟ್ಯೂಬ್ ಚಾನಲ್, ನಮ್ಮ ಸಪ್ರೇಟ್ KCET ಯೂಟ್ಯೂಬ್ ಚಾನಲ್ ಇದೆ. ಎಂತಕ್ಕೆ ಸರ್ ಸಪ್ರೇಟ್ ಚಾನಲ್ ಅಂತ ಹೇಳಿದ್ರೆ, ಬಿಕಾಸ್ ಇಟ್ಸ್ ನಾಟ್ ಓನ್ಲಿ ಫಾರ್ KCET ಪ್ರಿಪ್ರೇಷನ್. ದಿಸ್ ಇಯರ್ ವಿ ಆರ್ ಪ್ಲಾನಿಂಗ್ ಆಫ್ಟರ್ CET ಪ್ರಿಪ್ರೇಷನ್ ಆದಮೇಲೆ ಕೆಲವೊಂದು ಕಾಲೇಜ್, ಆಲ್ರೆಡಿ ಕೆಲವೊಂದು ಕಾಲೇಜ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಯಾವ ಕಾಲೇಜ್ ಜಾಯ್ನ್ ಆಗಬೇಕು, ನೀವು ಕೋರ್ಸಸ್ ಯಾವ ರೀತಿ ಇರುತ್ತೆ, ಅಲ್ಲಿ ನಮ್ಮ ಮಕ್ಕಳು ಲಾಸ್ಟ್ ಇಯರ್ ಯಾರು ಹೋಗಿದಾರಲ್ವ ಅವ್ರನ್ನ ಇಂಟರ್ವ್ಯೂಸ್ ಮಾಡಿ ಕೋರ್ಸಸ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡೋಣ ಅಂತ ವಿ ಆರ್ ಡೂಯಿಂಗ್ ಇಟ್. ನಾಟ್ ಓನ್ಲಿ ಡ್ಯೂರಿಂಗ್ ಪ್ರಿಪ್ರೇಷನ್, ಆಫ್ಟರ್ ಪ್ರಿಪ್ರೇಷನ್ ಅಬೌಟ್ ದ ಕೌನ್ಸಿಲಿಂಗ್ ಆ್ಯಂಡ್ ರಿಲೇಟೆಡ್ ಟು ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋಣ ಅಂತ ಮಾಡಿದ್ದೀವಿ. ಹೋಪ್ಫುಲಿ ವಿಲ್ ಗೆಟ್ ಲಾಟ್ ಆಫ್ ಸಪೋರ್ಟ್. ದಯವಿಟ್ಟು ಪ್ರತಿಯೊಬ್ಬರು KCET ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಲೀಟ್ ಲೆಕ್ಚರ್ಸ್ ನಾಳೆನೇ 1 ಶಾರ್ಟ್ ಲೆಕ್ಚರ್ ಬರ್ತಾ ಇದೆ. ಸೊ ವಿಲ್ ಡಿಸ್ಕಸ್ ಮೇಜರ್ ಹೈ ವೇಟೇಜ್ ಚಾಪ್ಟರ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಇದೆ ಮಕ್ಕಳೇ? ಸೊ ನೀವು ಕಮೆಂಟ್ ಮಾಡಿ ಯಾವ ಚಾಪ್ಟರ್ಸ್ ಬೇಕು ಅಂತ. ಸೊ ಡು ನಾಟ್ ವರಿ, ಚಿಂದಿ ಚಿತ್ರನ ಶಾರ್ಟ್ಕಟ್ಸ್ ಟೀಚ್ ಮಾಡ್ತೀನಿ. ಸೊ ಚಿಂದಿ ಶಾರ್ಟ್ಕಟ್ಸ್ ಅನ್ನೋದು ಕರೆಯೋದು ಬೇಸಿಕಲಿ ಯಾವುದೇ ಕ್ವಶನ್ ಕೊಟ್ಟು ಹೇಗೆ ಅನಲೈಸ್ ಮಾಡಬೇಕು ಅಂತ ಐ ಟೀಚ್ ಯು ಮಕ್ಕಳೇ. ಓಕೆ, ಆ್ಯಂಡ್ ಇಫ್ ಆರ್ ಇಂಟ್ರೆಸ್ಟೆಡ್ ಆಲ್ವೇಸ್ ಟೇಕ್ ಸಿಂಪ್ಲಿಫೈಡ್ ಮೀನ್ಸ್ CET ಕ್ರ್ಯಾಶ್ ಕೋರ್ಸ್ ಇದೆ. ಇಟ್ಸ್ ಅಂಡರ್ 3,000. ಅಲ್ಲಿ ಕೂಪನ್ ಕೋಡ್ಸ್ ಇರುತ್ತೆ, ಅಪ್ಲೈ ಮಾಡಿ. ದ ಬೆಸ್ಟ್ ಕೋರ್ಸ್ ದಟ್ ಯು ಕ್ಯಾನ್ ಬೈ, ಆಯಿತಾ. ದಟ್ ಐ ಕ್ಯಾನ್ ಅಶ್ಯೂರ್ ಯು, ಬಿಕಾಸ್ ನಾವೇ ಟೀಚ್ ಮಾಡ್ತೀವಿ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್. ಸೊ ಕಮಿಂಗ್ ಟು ಹಿಯರ್ ಮಕ್ಕಳೇ, ಆ್ಯಂಡ್ ಒನ್ ಮೋರ್ ಥಿಂಗ್, ದಯವಿಟ್ಟು ದ ಲಾಟ್ ಆಫ್ ಫ್ರೀ ಮಾಕ್ ಟೆಸ್ಟ್ ಟು ಪ್ರಾಕ್ಟೀಸ್. ದೇರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ mocktestbox.com. ನಾವೇ ಡೆವಲಪ್ ಮಾಡಿರೋದನ್ನು ಹೋಗಿ ಚೆಕ್ ಮಾಡಿ. ಅಲ್ಲಿ ದ ಲಾಟ್ ಆಫ್ ಫ್ರೀ ಟೆಸ್ಟ್ ಅದೇ ತಗೊಳ್ಳಿ ಅಟ್ಲೀಸ್ಟ್, ಬಿಕಾಸ್ ಇಟ್ಸ್ ವೆರಿ ಸ್ಯಾಡ್ ಟು ಸಿ ವೆನ್ ವಿ ಕಂಡಕ್ಟ್ ಫ್ರೀ ಮಾಕ್ ಟೆಸ್ಟ್ ಬರೀ 5,000 ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್. ದಯವಿಟ್ಟು ತಗೊಳ್ಳಿ. ಜಸ್ಟ್ ಸಿ ವೇರ್ ಯು ಆರ್ ಸ್ಟ್ಯಾಂಡಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನಲೈಸ್, ಅದು ತುಂಬ ಇಂಪಾರ್ಟೆಂಟ್. ಅರ್ಥ ಇದೆ ಮಕ್ಕಳೇ? ಈ ಕಮಿಂಗ್ ಟು CET ಮಾರ್ಕ್ಸ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕವರ್. ಐ ಎಕ್ಸ್ಪ್ಲೇನ್ ಎವ್ರಿ ಇಯರ್ ಮಕ್ಕಳಿಗೆ. ಸೊ ನಾನು ರೀಸೆಂಟ್ಲಿ ಐ ವಾಸ್ ಟೀಚಿಂಗ್ ಬೈನೋಮಿಯಲ್ ಥಿಯರಮ್ ಟೀಚ್ ಮಾಡ್ತಾ ಇದ್ದೆ. ಐ ಟೋಲ್ಡ್ ಸೇಮ್ ಎಕ್ಸಾಂಪಲ್ ಐ ಗಿವ್ ಟು ಎಕ್ಸ್ಪ್ಲೇನ್ ಬೈನೋಮಿಯಲ್ ಥಿಯರಮ್. ಓಕೆ, ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಯಾಸ್ಕಲ್ಸ್ ಲಾ. ಅಂದರೆ ಅದು ಹೇಗೆ ವ್ಯಾಲ್ಯೂ 1 to 1, 1 3 1 3 4 1 ಈ ಥರ ಬರುತ್ತಲ್ಲ ವ್ಯಾಲ್ಯೂಸ್. 1 1 2 1 1 2 1 ಆ್ಯಂಡ್ 1 3 3 1 ಆ ಥರ ಯು ಹ್ಯಾವ್ ದ ವ್ಯಾಲ್ಯೂಸ್. ಸೊ ಯಾವುದೇ ಒಂದು ರಿಸಲ್ಟ್ ಆಗಲಿ, ಇಟ್ಸ್ ನಾಟ್ ಓನ್ಲಿ CET ಅಂತಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ದಿಸ್ ಇಸ್ ಹೌ ದ ಮಾರ್ಕ್ಸ್ ಫಾಲೋಸ್. ಬೇಸಿಕಲಿ ಕಮಿಂಗ್ ಟು KCET 2025, ಸೊ ಇಟ್ ಈಸ್ ಸೀನ್ ದಟ್ ಆಲ್ಮೋಸ್ಟ್ ನಿಯರ್ಲಿ ಒಂದು 3.5 lakhs. ನಾನು ನ್ಯೂಸ್ ಪೇಪರ್ ಹೋದಾಗ ಆಲ್ಮೋಸ್ಟ್ 3.44 lakhs, 3.64 ರಿಜಿಸ್ಟರ್ಡ್, 3.44 ಹ್ಯಾವ್ ಕಂಪ್ಲೀಟೆಡ್ ಏನೋ ಇದು. ಅದು
around 3.5 lakh students are going to take the CET. But ಪ್ರತಿ ವರ್ಷ 3.5 lakhs because you know that is a medical counseling ಇರುತ್ತೆ, they also have to take the CET. ಅದಕ್ಕೋಸ್ಕರ ಅಪ್ಲಿಕೇಶನ್ ಜಾಸ್ತಿ ಇದೆ. ಇಟ್ಸ್ ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಕ್ಕಳು ಅಂತ ಹೇಳಿದ್ರೆ ರಿಯರ್ಲಿ ದೋಸ್ ಹು ಟೇಕ್ ಸೀರಿಯಸ್ಲಿ ಓನ್ಲಿ CET ಅಂತ ತಗೊಂಡ್ರೆ ಅರೌಂಡ್ 2.5, 2.4 to 2.6 ಮಕ್ಕಳು ಮಾತ್ರ ಇರ್ತಾರೆ, ನಾಟ್ ಮೋರ್ ದೆನ್ ದಟ್. ಸೊ ನಿಮ್ಮ ಕಾಂಪಿಟೇಷನ್ ಇಸ್ ಅಮೌಂಗ್ 2.5. ಡೋಂಟ್ ಗೆಟ್ ಸ್ಕೇರ್ಡ್ ಆಫ್ ದಿಸ್ 3.5 ಬಿಕಾಸ್ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರು ಕಂಪಲ್ಸರಿ ಇರೋದ್ರಿಂದ ಮೆನಿ ವೋಂಟ್ ಇವನ್ ರೈಟ್ ದ CET, ದೇ ಜಸ್ಟ್ ಹ್ಯಾವ್ ಟು ರೈಟ್ ದ ಫಾರ್ಮ್ ಏನೋ ಕಂಡೀಷನ್ಸ್ ಇರುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಟಾಕಿಂಗ್ ಅಬೌಟ್ ದಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನಾವು 2.5 lakhs on 2.4 who write actually for CET, ಅದರಲ್ಲಿ ತಗೊಂಡಾಗ ದಿಸ್ ಇಸ್ ಅ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಟರ್ನ್ ಇಯರ್. ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇಲ್ಲಿ, ದಿಸ್ ಇಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ದಿಸ್ ಇಸ್ ದ ಬೇಸಿಕಲಿ KCET ಮಾರ್ಕ್ಸ್ ಎಷ್ಟು ತೊಗೋಬೇಕು ಅಂದ್ಬಿಟ್ಟು, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕರ್ವ್ ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್. ಸೊ ಇಫ್ ಯು ಸಿ ದಿಸ್, ನಾನು ಯಾವತ್ತೂ ಕರಿತೀನಿ 2.5 lakhs ಮಕ್ಕಳಲ್ಲಿ ಐ ಆಲ್ವೇಸ್ ಕಾಲ್ ದಿಸ್ ಇಸ್ ಡೇಂಜರ್ ಝೋನ್. ನನಗೆ ರಿಸಲ್ಟ್ಸ್ ಅಲ್ಲಿ ಮಕ್ಕಳು ಕಾಲ್ ಮಾಡ್ತಾರೆ, ಆಫ್ಟರ್ ರಿಸಲ್ಟ್ ಇಲ್ಲಿ ಕಾಲ್, ಸರ್ ನನ್ನ ಫ್ರೆಂಡ್ದು ನನ್ನ ಮಾರ್ಕ್ಸು ಒಂದು 70 ಇತ್ತು ಸರ್, ನನ್ನ ಫ್ರೆಂಡ್ದು 74 ಇದೆ ಸರ್, PUC ಬೋರ್ಡ್ ಮಾರ್ಕ್ಸಲ್ಲೂ ಆಲ್ಮೋಸ್ಟ್ ನಾವು ಸೇಮ್ ತೊಗೊಂಡಿದ್ದೀವಿ, ಅವ್ನ ರ್ಯಾಂಕ್ ನೋಡಿದ್ರೆ ನನಗೂ ಅವ್ನ ರ್ಯಾಂಕ್ ಡಿಫ್ರೆನ್ಸ್ ನೋಡಿದ್ರೆ 10,000 ಇದೆ ಸರ್, 5 ಮಾರ್ಕ್ಸ್. ಇವತ್ತು ನಾನು ಮತ್ತೆ ಹೇಳ್ತೇನೆ, ಬರೆದಿಟ್ಕೊಳ್ಳಿ ಬೇಕಾದರೆ, ದಿಸ್ ಮೆನಿ ವಿಲ್ ಫೇಸ್ ದಿಸ್. ನಿಮ್ಮದು ನಿಮ್ಮ ಫ್ರೆಂಡು ಮಾರ್ಕ್ಸ್ ಒಂದು 3-4 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಅವನದು ಮತ್ತು ನಿಮ್ಮ ರ್ಯಾಂಕ್ ನೋಡಿದ್ರೆ ಒಂದು 10,000, 5,000. ನಿಮ್ಮ ಸೀನಿಯರ್ಸ್ನ ಕಾಲ್ ಮಾಡಿ ಕೇಳಿ ಯಾರನ್ನಾದರೂ, 4ರಿಂದ 5 ಮಾರ್ಕ್ಸ್ ಡಿಫ್ರೆನ್ಸ್ಗೆ ರ್ಯಾಂಕ್ ಕಿತ್ಕೊಂಡು ಹೋಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಡಿಫ್ರೆಂಟ್ ಝೋನ್ಸ್ in their marks. It is a beautiful. Okay, so ನಾನು ನೋಡಿದಾಗ ಈ 62, not exactly even 60 also, you can somewhat take from starts from 55 and goes till 82, 83 ವರೆಗೂ ಹೋಗುತ್ತೆ. ಸೊ ಇಲ್ಲಿ 62 ಒಂದು 80 ಮಾರ್ಕ್ಸ್ ಇದೆಯಲ್ವಾ, ಐ ಕಾಲ್ ದಿಸ್ as a danger zone because ಏನಕ್ಕೆ ಅಂದರೆ ಇಫ್ 2.5 lakh ಸ್ಟೂಡೆಂಟ್ಸ್ who are actually taking CET for engineering exams, ಅದರಲ್ಲಿ ಆಲ್ಮೋಸ್ಟ್ ಒಂದು 1 lakh plus ಸ್ಟೂಡೆಂಟ್ಸ್ ವಿಲ್ ಜಸ್ಟ್ ಫಾಲ್ ಅಂಡರ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಆಲ್ಮೋಸ್ಟ್ 60ಇಂದ 80ಗೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಅಫ್ಕೋರ್ಸ್ ಯು ಹ್ಯಾವ್ ಟು ಆಲ್ಸೋ ಕನ್ಸಿಡರ್ ಯುವರ್ ಬೋರ್ಡ್ ಮಾರ್ಕ್ಸ್ ಆಲ್ಸೋ. ಬೋರ್ಡ್ ಮಾರ್ಕ್ಸು ಕನ್ಸಿಡರ್ ಮಾಡೋಕ್ಕೋ, ಬಟ್ ಮೋಸ್ಟ್ ಆಫ್ ದ ಟೈಮ್ ಈವನ್ ಇಫ್ ಚೆಕ್ ದ ಬೋರ್ಡ್ ಮಾರ್ಕ್ಸ್ ಆ್ಯಂಡ್ CET ಮಾರ್ಕ್ಸ್ ಅಲ್ಲಿ ಚೆಕ್ ಮಾಡಿದಾಗ ದಿಸ್ ಇಸ್ ವಾಟ್ ಇಟ್ ಅಪ್ಲೈಸ್. ನಾವು ಅಪ್ರಾಕ್ಸಿಮೇಟ್ ಕೊಡ್ತೀವಿ, ಇಟ್ಸ್ ನಾಟ್ ಆಕ್ಯುರೇಟ್ ವ್ಯಾಲ್ಯೂಸ್, ಎಕ್ಸಾಕ್ಟ್ಲಿ ಇಷ್ಟು ಅಂತ ಹೇಳ್ತಾ ಇಲ್ಲ, ಇಟ್ಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಿಕಾಸ್ ಆಲ್ಮೋಸ್ಟ್ ಸೈಟ್ ಫಾರ್ 3 hours ಅಗೇನ್ ರೀಚೆಕ್ಡ್ ಆಲ್ 2023, 2024 ಎಲ್ಲ ಚೆಕ್ ಮಾಡಿ ಹೇಳ್ತಾ ಇರೋದು. ಬಿಕಾಸ್ ಏನಾಗಿದೆ ಅಂತ ಹೇಳಿದ್ರೆ CET 2024 ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಇಫ್ KCET 2024 ತೊಗೊಂಡ್ರೆ ನೀವು ಸ್ಟೂಡೆಂಟ್ ಹೂ ಗೆಟ್ಸ್ 120+, ಲಾಸ್ಟ್ ಇಯರು ಯಾರು 120+, PCM ಆಬ್ವಿಯಸ್ಲಿ ನಿಮ್ಗೆ 295 ಇರಲೇಬೇಕು, 298, 290 ಆ ಥರ ಇರುತ್ತೆ. ಇಫ್ ಯು ಗೆಟ್ ದಿಸ್ ಯು ಗೆಟಿಂಗ್ ಎ ರ್ಯಾಂಕ್ ಅಂಡರ್ 300, ಅರೌಂಡ್ 300 ಆ ಥರ ಬಂದಿದೆ ಮಕ್ಕಳು, ಎಷ್ಟೊಂದು ಮಕ್ಕಳು. ಅದೇ CET 2024 ಅಲ್ಲಿ ನಾವು ಈಗ 2023 ಅಲ್ಲಿ ತೊಗೊಂಡ್ರೆ ಸೇಮ್ ಸ್ಟೂಡೆಂಟ್ ಇಫ್ ಇಸ್ ಗೆಟ್ಸ್ 298 ಆ್ಯಂಡ್ ಇಫ್ ಯು ಗೆಟ್ ಸಮಥಿಂಗ್ ಅರೌಂಡ್ 148, 145+ ಆ ಥರ ತೊಗೊಂಡಿದ್ರೆ ಅವ್ರ ರ್ಯಾಂಕ್ ಅಂಡರ್ 300 ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಎವರ್ ಅಫ್ಕೋರ್ಸ್ 2024 ಅದರಿಂದ ವಿ ಕಾಂಟ್ ಡೋಂಟ್ ಸಿ ದ ರಿಸಲ್ಟ್ಸ್ ಆಫ್ 2024 ಅಬ್ಸಲ್ಯೂಟ್ಲಿ. 2024 ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಎಲ್ಲ ಆಯಿತು, ಅದು ಪ್ರಾಬ್ಲಮ್ ಆಗಿದೆ. ಸೊ ವಿ ಹ್ಯಾವ್ ಟು ಮೋರ್ ರಿಲೇ ಆನ್ ದ 2023 ರಿಸಲ್ಟ್ಸ್ ಬೇಸಿಕಲಿ. ಸೊ ಇಫ್ ಯು ಸಿ ದಟ್ ಇಫ್ ಯು ಸಮೋನ್ ಹೂ ಸ್ಕೋರ್ಸ್ 145+, ಈಗ ನೀವು 145+ ತಗೊಂಡ್ರೆ ಮಾರ್ಕ್ಸು ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 140+ ಅಲ್ಲಿ ಓನ್ಲಿ 500 ಸ್ಟೂಡೆಂಟ್ಸ್ are there. So if someone want to get a rank under 1000 or under 500, so 145+ easily, definitely provided PUC marks obviously 298 ಇರಬೇಕು, 295+ ಇರಬೇಕು, you can get a rank under 500. So it's very simple. And if you score, for example, around 120+ ಅಂತ ಹೇಳಿದ್ರೆ around 5000 students will be there. That's it, not more than that. If you go more than 100, around another on 10,000, on see more than 100, approximately 10,000, 15,000 or ಒಂದು approximately 15 to 15,000 ಮಕ್ಕಳು ಇರ್ಬೋದು ಅಷ್ಟೇ. So your real competition is not among 2.5 lakh students. Your real competition among only few students. So if you someone targeting a rank under, for example, I want to get a rank under, for example, 10,000, or it's easy. You don't have to too much think. ಇಷ್ಟೇ ಮಾರ್ಕ್ಸ್ ತೊಗೊಬೇಕು ನೀವು, 120+ over 100+ ಹೋದರೆ ಸಾಕು. And if you go 80+, again what happened? More number of students are going to fall into this section. But ನೋಡಿ, ಇದನ್ನು ನಾನು ಕರೀತೀನಿ ಡೇಂಜರ್ ಝೋನ್ ಅಂತ. ಇದರಲ್ಲಿ ಮಾರ್ಕ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, don't take the marks from 60 to 80 in CET because majority of the people will take 60 to 80. Even with 1 mark variation, your rank ಕಿತ್ಕೊಂಡು ಹೋಗುತ್ತೆ ರ್ಯಾಂಕ್ ನಿಮ್ಮದು. ಆ್ಯಂಡ್ CET ಅಲ್ಲಿ ಗೆಟಿಂಗ್ 80, ನಾನು ಅದೇ ಹೇಳೋದು ಮಕ್ಕಳೇ, CET is not a tough exam. It is not getting 80 marks, ಯಾರು ಬೇಕಾದರೂ ಮಾಡ್ಬೋದು, ಅದರಲ್ಲಿ ಏನು ಟಫ್ ಇದೆ? ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಟಫ್. ನೀವು ಆರಾಮಾಗಿ ಮಾಡ್ಬೋದು 80 ಮಾರ್ಕ್ಸ್ನ. ಏನು ಈ ಸಬ್ಜೆಕ್ಟಲ್ಲಿ 30. ಇನ್ನೊಂದು ಹೇಳ್ತೀನಿ ನೋಡಿ, ಯಾವ ಮಕ್ಕಳು ಸ್ಟಡಿ, ಫಾರ್ ಇಮ್ಯಾಜಿನ್ ದಟ್ ಸರ್ ನಾನು CET ಏನೂ ಸ್ಟಡಿ ಮಾಡಿಲ್ಲ ಸರ್, ನಾನು ಎಕ್ಸಾಮ್ ಹಾಗೆ ಹೋಗಿ ಬರಿತೀನಿ,
ಯು ಕ್ಯಾನ್ ಸ್ಕೋರ್ ಈಸಿಲಿ 50 ಪ್ಲಸ್ ಆರಾಮಾಗಿ ತೊಗೊಬೋದು. ಎನಿ ಒನ್ ಹೂ ಇಸ್ ನಾಟ್ ಸ್ಟಡೀಡ್ ಎನಿಥಿಂಗ್ ಫಾರ್ CET, you, because there are lot of questions in CET where easy questions ಇರುತ್ತೆ. ಯಾವುದೋ ಯೂನಿಟ್ ಕ್ವಶನ್ ಕೇಳಿರ್ತಾರೆ, ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಾರೆ ಕ್ವಶನ್ಸ್. ಈ ಓಪನ್ 2024 ಪೇಪರ್ ಅಟ್ಲೀಸ್ಟ್ ಒಂದು 15-20 ಕ್ವಶನ್ ಈಸಿ ಇರುತ್ತೆ. 20-25 ಕ್ವಶನ್ ಏನು ಆ ಥರ ಟಫ್ ಇರೋದಿಲ್ಲ. ಅರ್ಥ ಆಗಿದೆ ಕ್ಲಿಯರಾಗಿ. ಒಂದು ಲಾಸ್ಟ್ ಒಂದು 10 ಮಾರ್ಕ್ಸ್ ತುಂಬ ಟಫ್ ಇರುತ್ತೆ. ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ 10 ಮಾರ್ಕ್ಸ್. ಯು ವರಿ ಅಬೌಟ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಪ್ರತಿಯೊಬ್ಬರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ವಾಟ್ ಎವರ್ ಡೇಸ್ ಆರ್ ಲೆಫ್ಟ್, ಈ ದಿನದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಆ್ಯಂಡ್ ಟ್ರೈ ಟು ಪುಟ್, ನಾನು ಯಾವತ್ತೇಳಿ 12 hours ಎಫರ್ಟ್ ಹಾಕಬೇಕು ನೀವು ಅಂತ, ಅಷ್ಟು ಎಫರ್ಟ್ ಹಾಕಿದ್ರೆ ಈಸಿಲಿ ಪುಷ್ ಆಗುತ್ತೆ. ಸೊ ಎನಿ ಒನ್ ವಿತೌಟ್ ಸ್ಟಡೀಸ್ ಆಲ್ಸೋ ಯು ಕ್ಯಾನ್ ಗೆಟ್. ಫರ್ಗೆಟ್ ಅ ಪೀಪಲ್ ಹು ಗೆಟ್ 20 ಆ್ಯಂಡ್ ಬೆಸ್ 20, ಅವ್ರು ಏನು ಸುಮ್ಮನೆ ಏನೋ ಗೀಚಕ್ಕೆ ಬರ್ದಿದ್ರು ಅಷ್ಟೇ. ಬಟ್ ಇಫ್ ಯು ಸ್ಟಡೀಡ್ ಫಾರ್ PUC ಎಕ್ಸಾಮ್ಸ್ ನಾರ್ಮಲಿ ಆ್ಯಂಡ್ ಯು ಗೋ ಟು ಎಕ್ಸಾಮ್, CET ಎಕ್ಸಾಮ್ ಬರೆದ್ರೆ ಯಾರು ಬೇಕಾದರೂ 45 ಪ್ಲಸ್ 50 ತೊಗೊಂಡ್ರೆ 180ಗೆ 50 ಈಸಿಯಾಗಿ ತೊಗೊಬೋದು. ಬಟ್ ಅಗೇನ್ ನೀವು ಸುಮ್ಮನೆ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಏನೋ ಓದಬೇಕು ಅಂತ ಓದ್ತಾ ಇರ್ತೀರ, ಯಾವುದೋ ರ್ಯಾಂಡಮ್ ಕ್ವಶನ್ ಪಿಕ್ ಮಾಡೋದು, ಹೇಗೋ ಮಾಡೋದು ಚಾಪ್ಟರ್ನ, ಆ ಥರ ಸಿಂಪಲ್. ನಾನು ಒಂದೇ ಒಂದು ಗೈಡೆನ್ಸ್ ಎಲ್ಲ ಮಕ್ಕಳನ್ನ ಹೇಳಿದ್ರು ಇಷ್ಟೇ. ಇಫ್ ಯು ಕ್ಯಾನ್ ಕಂಪ್ಲೀಟ್ CET ಜಸ್ಟ್ ಮೆಜಾರಿಟಿ ಚಾಪ್ಟರ್ಸ್ ಮುಗಿಸ್ಕೊಂಡು ಬೇರೆ ಚಾಪ್ಟರ್ಸ್ ಒಂದು ಮೆಜಾರಿಟಿ ಒಂದು 15 to 20 ಚಾಪ್ಟರ್ಸ್ ಇದೆ, ಆ ಚಾಪ್ಟರ್ ಅದು ಎಲ್ಲ ಮೆಜಾರಿಟಿ ಸೆಕೆಂಡ್ PU ಚಾಪ್ಟರ್ಸ್, ಆ ಚಾಪ್ಟರ್ಸ್ ಮುಗಿಸ್ಕೊಂಡು ಒಂದು ಬೇರೆ ಚಾಪ್ಟರ್ಸ್ ಜಸ್ಟ್ ಬೇಸಿಕ್ಸ್ ನೋಡ್ಕೊಂಡು ಸಾಕು. ಯು ಕ್ಯಾನ್ ಗೆಟ್ ಎ ಮಾರ್ಕ್ಸ್ ಮೋರ್ ದೆನ್ 80 ಪ್ಲಸ್ ಇನ್ CET. ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆದರೆ ಸಾಕು, ಸೀರಿಯಸ್ನೆಸ್ ಇರಬೇಕು, ಅಷ್ಟು ಮಾಡಿದ್ರೆ ಸಾಕು 80 ಪ್ಲಸ್ ಬರುತ್ತೆ. ಯು ಕ್ಯಾನ್ ಗೆಟ್ ಎ ರ್ಯಾಂಕ್ ಅಂಡರ್ 10,000, ದಟ್ ಈಸ್ ವೆರಿ ಈಸಿಲಿ. 80 ಪ್ಲಸ್ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒಂದು 25,000 ಅಂತೂ ರ್ಯಾಂಕ್ ಬಂದೇ ಬರುತ್ತೆ, ಪ್ರೊವೈಡೆಡ್ ಯು PUC ಮಾರ್ಕ್ಸಸ್. ಅಗೇನ್ ಡೋಂಟ್ ಚೆಕ್ ಲಾಸ್ಟ್ ಇಯರ್ 2024, ಬಿಕಾಸ್ 2024 80 ಪ್ಲಸ್ ಇದೆ, 6,000 7,000 ರ್ಯಾಂಕ್ ಬಂದುಬಿಟ್ಟಿದೆ. ನಾಟ್ ಲಾಸ್ಟ್ ಇಯರ್, ಅದ್ರ ಲಾಸ್ಟ್ ಇಯರ್ ಚೆಕ್ ಮಾಡಿ, ಬಿಕಾಸ್ ಲಾಸ್ಟ್ ಇಯರ್ ಗ್ರೇಸ್ ಮಾರ್ಕ್ಸ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಫ್ ಯು ವಾಂಟ್ ಟು ಸ್ಕೋರ್ ಎ CET, ವಾಟ್ ಇಸ್ ಸೇಫೆಸ್ಟ್ ಮಾರ್ಕ್ಸ್ ಇನ್ CET? ಎವ್ರಿ ಒನ್ ಹೂ ಇಸ್, ನಾನು ಹೇಳ್ತೀನಿ 80 ಟಾರ್ಗೆಟ್ ಮಾಡಿಬಿಡು, ಡೋಂಟ್ ಇವನ್ ಟಾರ್ಗೆಟ್ 80. ಐ ವಾಂಟ್ ಎವ್ರಿ ಒನ್ ಟು ಟಾರ್ಗೆಟ್ 90 ಮಾರ್ಕ್ಸ್ ಟಾರ್ಗೆಟ್ ಮಾಡೋದು. 90 ಈಸ್ ವೆರಿ ಗುಡ್ ಮಾರ್ಕ್ಸ್, ವೆರಿ ಸೇಫೆಸ್ಟ್ ಮಾರ್ಕ್ಸ್. ಈವನ್ ನೀವು ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಒಂದು 285, ಒಂದು 90% ಇಲ್ಲ 270 ಇದ್ರೂ, ಇಫ್ ಯು ಗೆಟ್ 90 ಪ್ಲಸ್ ಇನ್ CET, ಆಯಿತಾ? ಸೊ 90 ಪ್ಲಸ್ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ ಯು ವಿಲ್ ಗೆಟ್ ಎ ಡೆಫಿನೆಟ್ಲಿ ಸಮಥಿಂಗ್ ಗುಡ್ ಕಾಲೇಜ್, ನಾಟ್ ವೆರಿ ಬ್ಯಾಡ್ ಕಾಲೇಜ್, ನಿಮ್ಗೆ ಆರಾಮಾಗಿ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಷ್ಟೇ ಮಕ್ಕಳು, ದಿಸ್ ಇಸ್ ದ ಅನಾಲಿಸಿಸ್. ಬೇಸಿಕಲಿ ನಾನು ಯಾವತ್ತೂ ಹೇಳ್ತೀನಿ ನೋಡಿ, ಡೋಂಟ್ ಸ್ಟ್ರಗಲ್ ಇನ್ ದ ಮಿಡಲ್ ಆಫ್ ದ ಲೈಫ್. ನೋಡಿ, ಇಟ್ಸ್ ನಾಟ್ ಓನ್ಲಿ CET, ನಿಮ್ಮ ಲೈಫಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನೀವು ಚೆನ್ನಾಗಿ ಓದ್ಬಿಡಿ, ಎಕ್ಸ್ಟ್ರೀಮ್ ಚೆನ್ನಾಗಿ ಓದ್ಬಿಟ್ಟು ಕಮ್ ಟು ದಿಸ್ 100+ ಝೋನ್, ಕಾಂಪಿಟೇಷನ್ ಇರೋದಿಲ್ಲ ಆಗ. ಇಲ್ಲ ನೀವು ಓದಲೇಬೇಡಿ, ಬಿಟ್ಬಿಡಿ, ಅಯ್ಯೋ ಯಾವನು ಓದ್ತಾನೆ ಬಿಡಿ ಅಂತ ನೀವು CET ಇಂಟ್ರೆಸ್ಟ್ ಬಿಟ್ಟೇ ಬಿಡಿ. ಬಟ್ ಡೋಂಟ್ ಸಿಟ್ ಇನ್ ದಿಸ್ ಮಿಡಲ್, ಆಯಿತಾ? ಲೈಫಲ್ಲೂ ಅಷ್ಟೇ. ಸೊ ಮಿಡಲ್ ಪೀಪಲ್ ಆಲ್ವೇಸ್ ಫೇಸ್ ಲಾಟ್ ಆಫ್ ಇಶ್ಯೂಸ್. ಐದರ್ ಯು ಗೋ ಟಾಪ್ ಆರ್ ಯು ಗೋ ಬಾಟಮ್ ಒಂದು ತಲೆ ಕೆಡ್ಸ್ಕೋದಿಲ್ಲ, ಟಾಪ್ ಒಂದು ತಲೆ ಕೆಡ್ಸ್ಕೋದಿಲ್ಲ, ಮಿಡ್ಲಲ್ಲಿ ತುಂಬ ಇರುತ್ತೆ. ಐ ಡೋಂಟ್ ವಾಂಟ್ ಎನಿ ಒನ್, ಆಲ್ ಆಫ್ ಯು ಹ್ಯಾವ್ ಟು ಸ್ಕಿಪ್. Those who are watching this video, I want everyone target 90 plus. Keep a target, write it in the board exam. ನೀವು ಎಲ್ಲಿ ಸ್ಟಡಿ ಮಾಡ್ತಾ ಬರ್ಕೊಳ್ಳಿ, ಅಲ್ಲಿ 90 ಪ್ಲಸ್ 30 in each subjects. Plus what are the board, of course you have board exam, ಇನ್ನೂ ಒಂದು ನಿಮಗೆ ಚಾನ್ಸ್ ಇದೆ ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ. ಸೊ ಡು ನಾಟ್ ವರಿ ಅಬೌಟ್ ದ ಬೋರ್ಡ್ ಎಕ್ಸಾಮ್ಸ್. CET ಅಲ್ಲಿ ಸೊ 90 ಪ್ಲಸ್ ಇಸ್ ಸೇಫೆಸ್ಟ್ ಮಾರ್ಕ್ ಝೋನ್. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಡೋಂಟ್ ಸ್ಕೋರ್ ದ ಮಾರ್ಕ್ಸ್ ಫ್ರಮ್ 60 to 80, ಆಯಿತಾ? ಅಲ್ಲಿ ಅದನ್ನು ಕ್ರಾಸ್ ಮಾಡಲೇಬೇಕು ನೀವು ಟೆನಿಗೆ. ಅರ್ಥ ಆಯ್ತು ಮಕ್ಕಳೇ? ಸೊ ಡು ನಾಟ್ ವರಿ, ನಾನು ಟೀಚ್ ಮಾಡ್ತಾ ಇರ್ತೀನಿ. ಡು ನಾಟ್ ಫರ್ಗೆಟ್, ಸೊ ಸಬ್ಸ್ಕ್ರೈಬ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ KCET ಯೂಟ್ಯೂಬ್ ಚಾನಲ್. ನಾನು ಅದರಲ್ಲಿ ಐ ಹ್ಯಾವ್ ಪ್ಲಾನ್ ನಾಟ್ ಎ ಲಾಟ್ ಆಫ್ ಲೆಕ್ಚರ್ಸ್, ತುಂಬ ಒನ್ ಶಾಟ್ ಲೆಕ್ಚರ್ಸ್ ಬರ್ತಾ ಇರ್ತಾರೆ. ನಿಮ್ಗೆ ಯಾವ ಚಾಪ್ಟರ್ ಡಿಫಿಕಲ್ಟ್ ಅಂತ ಕಮೆಂಟ್ ಮಾಡಿ, ವಿಲ್ ಟ್ರೈ ಟು ಪಿಕ್ ಅಪ್ ಸೇಮ್ ಚಾಪ್ಟರ್ಸ್ ಆ್ಯಂಡ್ ಐ ವಿಲ್ ಟೀಚ್ ಲಾಟ್ ಆಫ್ ಶಾರ್ಟ್ ಕಟ್ಸ್. ಸೊ ಇಫ್ ಐ ಟೀಚ್ ಲೈಕ್ 10 questions, ಲೈಕ್ ಈಕ್ವಲ್ ಟು ಟೀಚಿಂಗ್ 30 questions, ಬಿಕಾಸ್ ಅಷ್ಟು ಶಾರ್ಟ್ ಕಟ್ಸ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಅಗೇನ್ ಇಫ್ ಯು ಕ್ಯಾನ್ ಆಫರ್ಡ್ ಇಟ್, ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ, 3,000 ಅಂಡರ್ ಇಸ್ 2,800 ಸಮಥಿಂಗ್ ಇಟ್ ವಿಲ್ ಬಿ ದಟ್. ಆರಾಮಾಗಿ ಹೋಗಿ ತೊಗೊಳ್ಳಿ, ಡೆಫಿನೆಟ್ಲಿ ಯು ಲರ್ನ್ ಲಾಟ್ ಆಫ್ ಶಾರ್ಟ್ ಕಟ್ಸ್. ಅಟ್ಲೀಸ್ಟ್ ಇಫ್ ಯು ಸಾಲ್ವ್ ಆಲ್ ದ PYQs, ಜಸ್ಟ್ PYQ ಸಾಲ್ವ್ ಮಾಡ್ಕೊಂಡು ಸಾಕು, ನಿಮಗೆ ಪ್ರತಿಯೊಂದು ಶಾರ್ಟ್ ಕಟ್ಸ್ ಬರುತ್ತೆ. ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಅಪ್ಡೇಟ್ ಮಾಡ್ತಾ ಇರಿ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ. ಸೊ ಗೋ ಅಂಡ್ ಚೆಕ್ ಇಟ್ ಮಕ್ಕಳೇ. ಸೊ ದಟ್ಸ್ ಇಟ್, ಆಯ್ತಾ? ಆ್ಯಂಡ್ ಸಿ ಯು ಇನ್ ದ ಲೆಕ್ಚರ್ ವೀಡಿಯೋಸ್, ಆ್ಯಂಡ್ ಯೂರ್ ಆಲ್ ವೇಟಿಂಗ್ ಫಾರ್ ಲೆಕ್ಚರ್ ವೀಡಿಯೋಸ್. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಲೆಟ್ಸ್ ಡೂ ಲಾಟ್ ಆಫ್ ಶಾರ್ಟ್ ಕಟ್ಸ್ ಕಲಿಯೋಣ. ಆ್ಯಂಡ್ ಬಾಯ್ ಬಾಯ್ ಮಕ್ಕಳೇ, ಟೇಕ್ ಕೇರ್.